ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಿಮ್ಮೆಲ್ಲರೂ ಕೂಡ ಹೊರಗಡೆ ಬರ್ತಿರುವಂಥ ಸೌಂಡ್ ಕೇಳ್ತಿರ್ಬೋದು. ಬೆಳಗ್ಗೆಯಿಂದ ನಮ್ಮನೆ ಪಕ್ಕದಲ್ಲೇ ಒಂದು ಬೋರ್ವೆಲ್ನ ತೋಡ್ತಾ ಇದ್ದಾರೆ ಆಯಿತಾ. ಸೊ ಬೆಳಗ್ಗೆಯಿಂದ ಕೇಳಿ 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 ತಲೆಗೆಟ್ಟೋಗಿದೆ ಆಯಿತಾ. ಈ ಒಂದು ಸೌಂಡಿಗೆ ಸೊಲ್ಯೂಷನ್ ಏನಪ್ಪ ಅಂತ ಅಂದರೆ ಈ ಒಂದು ಹೆಡ್ಫೋನ್ಸ್, ನಾಯ್ಸ್ ಕ್ಯಾನ್ಸಲಿಂಗ್ ಹೆಡ್ಫೋನ್ಸ್. ಇದು ಅಂತಿಂತ ನಾಯ್ಸ್ ಕ್ಯಾನ್ಸಲಿಂಗ್ ಹೆಡ್ಫೋನ್ಸ್ ಅಲ್ಲ, ವಿಶ್ವದ ಒಂದು ಅತ್ಯುತ್ತಮ ನಾಯ್ಸ್ ಕ್ಯಾನ್ಸಲಿಂಗ್ ಹೆಡ್ಫೋನ್ ಇದಾಗಿರುವಂಥದ್ದು. ನೀವು ಯಾವ್ದಾದ್ರು ಒಂದು ಬೆಸ್ಟ್, ನನಗೆ ಬಡ್ಜೆಟ್ ಇದೇ ಇಲ್ಲ ಗುರು, ಎಷ್ಟು ದುಡ್ಡಾದ್ರೂ ಪರವಾಗಿಲ್ಲ, ನನಗೆ ಒಂದು ಒಳ್ಳೆಯ ನಾಯ್ಸ್ ಕ್ಯಾನ್ಸಲಿಂಗ್ ಓವರ್ ದ ಇಯರ್ ಹೆಡ್ಫೋನ್ ಬೇಕು ಅಂತ ಅಂದರೆ ನಾನು ಸಜೆಸ್ಟ್ ಮಾಡುವಂಥದ್ದು, ಅಥವಾ ವಿಶ್ವದ ಯಾವುದೇ ಒಬ್ಬ ವ್ಯಕ್ತಿನ ಕೇಳಿದ್ರು ಕೂಡ ಅವ್ರು ಸಜೆಸ್ಟ್ ಮಾಡುವಂಥದ್ದು ಈ ಒಂದು ಸೋನಿದು WH-1000 XM4 ಹೆಡ್ಫೋನ್ಸ್ ಆಯ್ತಾ. ಇದರ ಬೆಲೆ ಕೇಳಿದ್ರೆ ನಿಮಗೆ ಶಾಕ್ ಆಗ್ಬೋದು. 25,000 ರೂಪಾಯಿ ಈ ಒಂದು ಹೆಡ್ಫೋನ್ಸ್ಗೆ. ಹೌದು, ಈ ಒಂದು ಹೆಡ್ಫೋನ್ಸ್ ನ ಬೆಲೆ ಜಾಸ್ತಿ ಇರುವಂತದ್ದು. ನಮ್ಮಲ್ಲಿ ಎಷ್ಟು ಜನಕ್ಕೆ ಇದನ್ನು ಪರ್ಚೇಸ್ ಮಾಡೋದಕ್ಕಾಗಲ್ಲ. ಪರ್ಚೇಸ್ ಮಾಡೋಕ್ಕಾಗಲ್ಲ ಅಂದ ತಕ್ಷಣ ಇದ್ರ ಬಗ್ಗೆ ತಿಳ್ಕೊಳ್ಳೋದ್ರಲ್ಲಿ ಏನಿದೆ. ಸೊ ನಾನಿವತ್ತು ಈ ಒಂದು ವಿಡಿಯೋದಲ್ಲಿ ಇದನ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಇದರ ಫೀಚರ್ಸ್ ಏನಿದೆ, ಯಾವ ರೀತಿ ಯೂಸ್ ಮಾಡುವಂಥದ್ದು, ಏನೆಲ್ಲ ಅಡ್ವಾಂಟೇಜ್ ಇದೆ, ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಬೆಳಗ್ಗೆಯಿಂದ ವೆಯ್ಟ್ ಮಾಡಿದೆ ಈ ಒಂದು ವಿಡಿಯೋ ಮಾಡೋದಕ್ಕೋಸ್ಕರ. ಆ ಬೋರ್ ಕೊರಿತಾ ಇರುವಂಥ ಸೌಂಡ್ ಅಂತೂ ನಿಂತ ಇಲ್ಲ, ನೀರು ಸಿಗ್ತಲ್ಲ ಅವ್ರು ಬಿಡ್ತಲ್ಲ. ಬೋರ್ ಕೊರೆಯೋಂತೂ ನಿಲ್ಲಿಸಿ ಅಲ್ಲ, ಬೆಳಗ್ಗೆಯಿಂದ 4 ಗಂಟೆಯಿಂದ ಕೊರಿತಾನೆ ಅವರೇ. ಸೊ ಬಿಟ್ಟಾಕೋಣ ಅದನ್ನು. ಇನ್ನು ಡೈರೆಕ್ಟಾಗಿ ಈ ಒಂದು ಹೆಡ್ಫೋನನ್ನು ಅನ್ಬಾಕ್ಸ್ ಮಾಡೋ ಗಮನಿಸ್ತಾ ಇದ್ರೆ, ಈ ಒಂದು ಹೆಡ್ಫೋನ್ನ ಬಾಕ್ಸ್ ನಿಮ್ಗೆ ರೀತಿ ಸಿಗ್ತಾ ಇರುವಂಥದ್ದು ತುಂಬ ಪ್ರೀಮಿಯಂ ಬಾಕ್ಸ್ ಇದಾಗಿದೆ ಆಯಿತಾ. ಸೊ ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಸ್ಲೈಡ್ ಮಾಡಬೇಕು, ಗಮನಿಸ್ತಾ ಇದ್ರೆ ಸ್ಲೈಡ್ ಮಾಡಿದ ತಕ್ಷಣ ಇದ್ರ ಒಳಗಡೆ ನಿಮಗೆ ಒಂದು ಪೌಚ್ ಸಿಗ್ತಾ ಇದೆ, ಗಮನಿಸ್ತಾ ಇದ್ರೆ ಒಂದು ಒಳ್ಳೆ ಕ್ರೇಜಿ ಕ್ವಾಲಿಟಿಯ ಪೌಚ್ ಇದಾಗಿದೆ. ಅದನ್ನು ಬಿಟ್ಟರೆ ಈ ಒಂದು ಬಾಕ್ಸ್ ಒಳಗೆ ಒಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡು ಮತ್ತು ಒಂದು 360 ರಿಯಾಲಿಟಿ ಆಡಿಯೋ ಅಂತ ಏನೋ ಫ್ರೀ ಟ್ರಯಲ್ ಮ್ಯೂಸಿಕ್ ಸರ್ವಿಸ್ ಏನೋ ಕೊಡ್ತಾ ಇದ್ದಾರೆ. ಸೊ ಅದು ಬಿಟ್ಟರೆ ಈ ಒಂದು ಬಾಕ್ಸ್ ಮೇಲ್ಗಡೆ ಕೆಲವೊಂದು ಇನ್ಸ್ಟ್ರಕ್ಷನ್ನ ಕೊಟ್ಟಿದ್ದಾರೆ ಯಾವ ರೀತಿ ಕಾನ್ಫಿಗರ್ ಮಾಡೋದಂತ. ಇನ್ನು ಡೈರೆಕ್ಟಾಗಿ ಈ ಒಂದು ಪೌಚನ್ನು ಓಪನ್ ಮಾಡಿದ್ರೆ ಕ್ರೇಜಿ ಕ್ವಾಲಿಟಿ ಪೌಚ್ ಮಾತ್ರ. ಡೈರೆಕ್ಟಾಗಿ ನಿಮಗೆ ಈ ಒಂದು ಹೆಡ್ಫೋನ್ ನೋಡೋಕೆ ಸಿಗ್ತದೆ, ಫೋಲ್ಡ್ ಮಾಡಿದ್ರೊಳಗೆ ಇಟ್ಟಿದ್ದಾರೆ. ಅದನ್ನು ಬಿಟ್ಟರೆ ಈ ಒಂದು ಪೌಚ್ ಒಳಗೆ ನಿಮಗೆ ಒಂದು ಡಾಟಾ ಕೇಬಲ್ ಇದೆ, USB Type-C, Type-A ಇಂದ Type-C. ಇದನ್ನು ಚಾರ್ಜ್ ಮಾಡೋದಕ್ಕೆ ಯೂಸ್ ಮಾಡ್ಕೊಬೋದು. ಒಂದು ಕ್ರೇಜಿ ಒಳ್ಳೆ ಕ್ವಾಲಿಟಿಯ ಕೇಬಲ್ ಇದಾಗಿದೆ. ಅದನ್ನು ಬಿಟ್ಟರೆ ಒಂದು ಆಕ್ಸ್ ಕೇಬಲ್ ಇರುವಂಥದ್ದು. ಸೊ ನಮಗೆ ಗೊತ್ತಾಗ್ತಾ ಇದೆ ಈ ಒಂದು ಹೆಡ್ಫೋನ್ ನಾವು ಕಂಪ್ಯೂಟರ್ಗೆ ಅಥವಾ ಮೊಬೈಲ್ಗೆ ವೈರ್ನ ಮುಖಾಂತರ ಬೇಕಾದರೂ ಕನೆಕ್ಟ್ ಮಾಡಿಕೊಂಡು ಯೂಸ್ ಮಾಡ್ಕೊಬೋದು. ಮತ್ತೊಂದು ಸ್ಪ್ಲಿಟ್ಟರ್ನ ಕೂಡ ಕೊಟ್ಟಿದ್ದಾರೆ ಆಯಿತಾ. ಮೈಕು ಮತ್ತು ಈ ಒಂದು ಆಡಿಯೋದು ಸ್ಪ್ಲಿಟ್ಟರ್ ಏನಿದೆ ಅದನ್ನು ಇವರೇ ಕೊಟ್ಟಿದ್ದಾರೆ. ಇನ್ನೊಂದು ಒಳ್ಳೆಯ ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಇದನ್ನು ಬಿಟ್ಟರೆ ಬೇರೆನೂ ಸಹ ಒಂದು ಪೌಚ್ ಒಳಗಿಲ್ಲ. ಇನ್ನು ಡೈರೆಕ್ಟಾಗಿ ಈ ಒಂದು ಹೆಡ್ಫೋನ್ಸ್ ನಿಮಗೆ ಈ ರೀತಿ ನೋಡೋ ಸಿಗ್ತಿರುವಂಥದ್ದು ಕ್ರೇಜಿ ಕ್ವಾಲಿಟಿ ಗುರು. ಒಂದು ರೀತಿ ಚಿನ್ನ ಕೈಲಿ ಇಟ್ಕೊಂಡಂಗೆ ಆಗ್ತಾಯಿದೆ. 25,000 ಅಂತಂದರೆ ಆಟ ಅಲ್ಲ. ಈ ಒಂದು ಹೆಡ್ಫೋನ್ನ ಕೆಳಗಡೆ ನಿಮಗೆ ಕೆಲವೊಂದು ಇನ್ಸ್ಟ್ರಕ್ಷನ್ಸ್, ಬಟನ್ ಇನ್ಸ್ಟ್ರಕ್ಷನ್ಸ್ ಏನಿದೆ ಅಂತ ಕೆಳಗಡೆ ಒಂದು ಕಾರ್ಡ್ ರೀತಿ ಹಾಕಿದ್ದಾರೆ, ಗಮನಿಸ್ತಾ ಇದ್ದಾರೆ. ಸೊ ಸೂಪರ್ ಕ್ವಾಲಿಟಿಯ ಹೆಡ್ಫೋನ್ಸ್ ಇದಾಗಿದೆ. ಮೊದಲನೇದಾಗಿ ಇದರ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ತುಂಬ ಲೈಟ್ ವೇಟ್ ಇರುವಂಥದ್ದು. ಕಂಪೇರ್ ಮಾಡೋದಕ್ಕೆ ಹೋದರೆ ಬೇರೆ ಹೆಡ್ಫೋನ್ಸ್ಗಳಿಗೆ ಕಂಪೇರ್ ಮಾಡಿದ್ರೆ ತುಂಬ ಲೈಟ್ ವೇಟ್ ಇದೆ. ಸೊ ನೀವು ಸ್ಲೈಡ್ ಕೂಡ ಮಾಡ್ಕೊಬೋದು, ನಿಮ್ಮ ತಲೆಗೆ ತಕ್ಕಂಗೆ ಅಡ್ಜಸ್ಟ್ ಕೂಡ ಮಾಡ್ಕೊಬೋದು. ನಾನು ಯೂಸ್ ಮಾಡ್ದಂಗೆ ಕಿವಿಗೆ ಹಾಕೊಂಡಿದ್ದೀರಾ ಅಂತಂದರೆ ಪೇನ್ ಗಿನೇನೂ ಆಗಲ್ಲ. ಈ ಸ್ಪಾಂಜ್ ಏನಿದೆ, ಇದು ಪ್ಯಾಡ್ಸು ತುಂಬ ಸ್ಮೂತ್ ಆಗಿರುವಂಥದ್ದು. ಒಂದು ರೀತಿ ಫುಲ್ ಕಿವಿಯನ್ನು ಕವರ್ ಮಾಡುತ್ತೆ. ನಿಮಗೆ ಬಟನ್ಸ್ ಕೂಡ ಇದೆ ಇದರಲ್ಲಿ, ಎರಡು ಬಟನ್ ಇರುವಂಥದ್ದು ಆಯಿತಾ. ಒಂದು ಪವರ್ ಬಟನ್ನು, ಇನ್ನೊಂದು ನೀವು ಮೋಡ್ಗಳನ್ನು ಚೇಂಜ್ ಮಾಡೋದಕ್ಕೆ. ಅದರಲ್ಲಿ ಅಸಿಸ್ಟೆಂಟ್ನ ಕೂಡ ನೀವು ಯೂಸ್ ಮಾಡ್ಬೋದು. ಜೊತೆಗೆ ಇದರಲ್ಲಿ ಪೋರ್ಟ್ಗಳಿಗೂ ಸಹ ಇರುವಂಥದ್ದು 2 ಪೋರ್ಟ್ ಇದೆ. ಒಂದು ಚಾರ್ಜ್ ಮಾಡೋದಕ್ಕೆ USB Type-C ಪೋರ್ಟು ಮತ್ತು ಒಂದು 3.5 ಹೆಡ್ಫೋನ್ ಪೋರ್ಟು. ಸೊ ಆಕ್ಸ್ ಕೇಬಲ್ ಮುಖಾಂತರ ಮೊಬೈಲ್ ಕನೆಕ್ಟ್ ಮಾಡ್ಕೊಬೋದು. ಮತ್ತು ಈ ಒಂದು ಪ್ಯಾಡ್ಸ್ ಏನಿದೆ ಇದರೊಳಗಡೆ ಒಂದು ಸೆನ್ಸಾರ್ ಕೂಡ ಇರುವಂಥದ್ದು. ನೀವು ಕಿವಿಗೆ ಹಾಕೊಂಡಿದ್ದೀರಾ ಅಂತ ಅಂದರೆ ಆಟೋಮೆಟಿಕ್ ಪ್ಲೇ ಆಗೋ ರೀತಿ, ತೆಗೆದ ತಕ್ಷಣ ಪಾಸ್ ಆಗೋ ರೀತಿ ಒಂದು ಸೆನ್ಸರ್ ಕೆಲಸವನ್ನು ಮಾಡುತ್ತೆ. ಸೊ ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಅಂತೂ ಬೆಂಕಿದೆ ಆಯಿತಾ. ಮೇಲ್ಗಡೆ ಈ ಒಂದು ಹೆಡ್ರೆಸ್ಟ್ ಇದೆ ಅಲ್ವಾ, ಹೆಡ್ರೆಸ್ಟ್ ಇದೆ ಅಲ್ವಾ, ಇದು ಕೂಡ ತುಂಬ ಸ್ಮೂತ್ ಆಗಿದೆ, ತುಂಬ ಕಂಫರ್ಟಬಲ್ ಆಗಿದೆ. ಅಷ್ಟೊಂದು ವೆಯ್ಟ್ ಇದೆ ಅಂತ ಅನ್ಸಲ್ಲ ಆಯಿತಾ. ಆ್ಯಕ್ಚುಲಿ ವೆಯ್ಟ್ ಇದೆ, ಬಟ್ ತುಂಬ ನಾನು ಬೇರೆ ಒಂದು ಹೆಡ್ಫೋನ್ಸ್ಗಳನ್ನ ಯೂಸ್ ಮಾಡ್ದಂಗೆ ತುಂಬ ಲೈಟ್ ವೆಯ್ಟ್ ಇದೆ ಅಂತ ನನಗೆ ಅನ್ನಿಸ್ತಾ ಇರುವಂಥದ್ದು. ಸೊ ಬಿಲ್ಡ್ ಕ್ವಾಲಿಟಿ ಅಂತೂ ಕ್ರೇಜಿ ಆಗಿದೆ, ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಇನ್ನು ಇದರ ಜೊತೆಗೆ ಈ ಒಂದು ಹೆಡ್ಫೋನ್ ಬಲ್ಗಡೆ ಏನಿದೆ ಏರಿಯಾ, ಈ ಏರಿಯಾ ಗಮನಿಸ್ತಾ ಇದ್ರಲ್ವಾ, ಇದು ಟಚ್ ಸೆನ್ಸಿಟಿವ್ ಏರಿಯಾ ಆಯಿತಾ. ನೀವೇನಾದರೂ ಮೇಲಕ್ಕೆ ಸ್ವೈಪ್ ಮಾಡಿದ್ರಿ ಅಂತಂದರೆ ವಾಲ್ಯೂಮ್ ಜಾಸ್ತಿ ಆಗುತ್ತೆ, ಕೆಳಗೆ ಸ್ವೈಪ್ ಮಾಡಿದ್ರಿ ಅಂತಂದರೆ ವಾಲ್ಯೂಮ್ ಕಡಿಮೆ ಆಗುತ್ತೆ. ಮುಂದಕ್ಕೆ ಸ್ವೈಪ್ ಮಾಡಿದ್ರಿ ಅಂತ ಅಂದರೆ ಸಾಂಗ್ ಮುಂದಕ್ಕೆ ಹೋಗುತ್ತೆ, ನೆಕ್ಸ್ಟ್ ಸಾಂಗ್ ಹೋಗುತ್ತೆ. ಹಿಂದಕ್ಕೆ ಸ್ವೈಪ್ ಮಾಡಿದ್ರೆ ನೀವು ಹಿಂದಿನ ಸಾಂಗ್ ಹೋಗುತ್ತೆ. ಮತ್ತು ಒಂದ್ಸಲ ಟ್ಯಾಪ್ ಮಾಡಿದ್ರೆ, ನೀವು ಡಬಲ್ ಟ್ಯಾಪ್ ಮಾಡಿದ್ರೆ ಕಾಲ್ ರಿಸೀವ್ ಮಾಡೋದಕ್ಕಾಗಿರ್ಬೋದು ಅಥವಾ ಪ್ಲೇ ಪಾಸ್ ಮಾಡೋದಕ್ಕೆ ಯೂಸ್ ಮಾಡ್ಕೊಬೋದು. ತುಂಬ ಆ್ಯಕ್ಯುರೇಟ್ ಆಗಿರುವಂಥದ್ದು. ಜೊತೆಗೆ ನೀವು ಒಂದು ಸಾಂಗನ್ನು ಕೇಳ್ತಾ ಇದ್ದೀರಾ ಅಂತ ಅಂದರೆ, ಯಾರೋ ಮಾತಾಡೋಕ್ಕೆ ಬರ್ತಾರೆ ಅಂತ ಅಂದ್ಕೊಳ್ಳಿ. ಸೊ ನಿಮ್ಮ ಮುಂದೆ ಯಾರೋ ಬರ್ತಾರೆ, ಆ ಟೈಮಲ್ಲಿ ಅವ್ರೇನೋ ಮಾತಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಕೈಯನ್ನು ಕೇವಲ ಹಿಂಗೆ ಇಟ್ಕೊಂಡ್ರೆ ಸಾಕು ಆಯಿತಾ.
ಸಾಂಗ್ ಏನಾರ ಪ್ಲೇ ಆಗ್ತಿದೆ ಅಂತ ಅಂದರೆ ಫುಲ್ ವಾಲ್ಯೂಮ್ ಕಡಿಮೆ ಆಗುತ್ತೆ, ಹೊರಗಡೆ ಯಾರು ಮಾತನಾಡ್ತಾ ಇದ್ದಾರೆ ಅವ್ರ ವಾಯ್ಸ್ ತುಂಬ ಕ್ಲಿಯರಾಗಿ ಕೇಳುತ್ತೆ ನಿಮಗೆ. ಜಸ್ಟ್ ನಿಮ್ಮ ಕೈಯನ್ನು ಹಿಂಗೆ ಇಟ್ಕೊಂಡ್ರೆ ಸಾಕು. ಸೊ ತುಂಬ ಕ್ರೇಜಿ ಫೀಚರ್ ಆಯಿತಾ. ಈ ಫೀಚರ್ ನನಗನ್ನಿಸ್ತಂಗೆ ಬೇರೆ ಹೆಡ್ಫೋನ್ಸ್ಗಳಲ್ಲಿ ಸದ್ಯಕ್ಕಿಲ್ಲ. ಸೊ ಹೆವಿ ಅಂದರೆ ಹೆವಿ, ತುಂಬ ಯೂಸ್ಫುಲ್ ಆಗೋಂಥ ಫೀಚರ್ ಅಂತ ನಾನು ಅನ್ಕೋತೀನಿ. ಇನ್ನು ಈ ಒಂದು ಹೆಡ್ಫೋನ್ ನಾವು ಫೋನಿಗೆ ಆರಾಮಾಗಿ ಕನೆಕ್ಟ್ ಮಾಡ್ಕೊಬೋದು. ಕನೆಕ್ಟ್ ಮಾಡುವಂಥದ್ದು ತುಂಬ ಸಿಂಪಲ್ಲು. ಇದರಲ್ಲಿ ಆನ್ ಮಾಡಿಬಿಟ್ಟು ಬ್ಲೂಟೂತ್ ಮೋಡಿಗೆ ಹೋಗ್ಬೇಕಾದ್ರೆ ಕನೆಕ್ಟ್ ಮಾಡ್ಕೊಬೋದು, ಅಥವಾ ಇದರಲ್ಲಿ NFC ಸಹ ಇರುವಂಥದ್ದು ಆಯಿತಾ. ಎಡಗಡೆ ಒಂದು ಏನಿದೆ ಅದಕ್ಕೆ NFC ಏನು ಹಾಕಿದರೆ, ಸೊ ಮೊಬೈಲ್ನ ಜಸ್ಟ್ ನಿಮ್ಮ ಮೊಬೈಲ್ NFC ಇದೆ ಅಂತಂದರೆ ಜಸ್ಟ್ ಹಿಂಗೆ ಟ್ಯಾಪ್ ಮಾಡಿದ್ರೆ ಸಾಕು, ಆರಾಮಾಗಿ ಈಸಿಯಾಗಿ ಕನೆಕ್ಟ್ ಮಾಡ್ಕೊಬೋದು. ತುಂಬ ಒಳ್ಳೆ ಫೀಚರ್. ಅಪ್ಲಿಕೇಶನ್ ಸಪೋರ್ಟ್ ಸಹ ಇರುವಂಥದ್ದು ಆಯಿತಾ. ಒಂದು ಲೆವೆಲಿಗೆ ಚೆನ್ನಾಗಿದೆ, ಕ್ರೇಜ್ ಆಗಿದೆ ಅಂತನಲ್ಲ ಈ ಒಂದು ಅಪ್ಲಿಕೇಶನ್ ಏನಿದೆ ಸೋನಿ ಅವ್ರದ್ದು. ಸೊ ಅದರಲ್ಲಿ ನೀವು ಆಂಬಿಯೆಂಟ್ ಸೌಂಡ್ ಆಗಿರ್ಬೋದು, ಅಡಾಪ್ಟಿವ್ ಸೌಂಡ್, ನೀವೆಲ್ಲ ನಿಮಗೆ ಇಷ್ಟ ಬಂದಂಗೆ ಕಸ್ಟಮೈಸ್ ಮಾಡ್ಕೊಬೋದು. ಮತ್ತು ಬಟನ್ ಅಸಿಸ್ಟೆಂಟು ಅದನ್ನು ಕೂಡ ನೀವು ಅಡ್ಜಸ್ಟ್ ಮಾಡ್ಕೊಬೋದು. ನೀವು ಇದರಲ್ಲಿ ಇನ್ಬಿಲ್ಟ್ ಗೂಗಲ್ ಅಸಿಸ್ಟೆಂಟ್ ಇದೆ ಮತ್ತು ಅಲೆಕ್ಸಾ ಸಹ ಇರುವಂಥದ್ದು ಆಯಿತಾ. ಸೊ ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದರಲ್ಲೇ ನೀವು ಕಮಾಂಡ್ ಕೊಡ್ಬೋದು, ಜಸ್ಟ್ ಕಿವಿಗೆ ಹಾಕೊಂಡಿರ್ತೀರಲ್ಲ, ಅಲ್ಲೇ ಬಟನ್ ಪ್ರೆಸ್ ಮಾಡಿಬಿಟ್ಟು ನೀವು ಪಟ್ ಅಂತ ಅಲೆಕ್ಸಾ ಏನು ಕೇಳಿದ್ರು ಉತ್ತರವನ್ನು ಕೊಡುತ್ತೆ, ಸಾಂಗನ್ನು ಪ್ಲೇ ಮಾಡುತ್ತೆ. ಸೊ ಸೂಪರ್ ವಿಷಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಈ ಒಂದು ಹೆಡ್ಫೋನ್ನ ಬೇಸಿಕ್ ಸ್ಪೆಸಿಫಿಕೇಶನ್ ಬಗ್ಗೆ ಮಾತನಾಡಬೇಕಂತಂದ್ರೆ, ಈ ಒಂದು ಹೆಡ್ಫೋನಲ್ಲಿ ನಿಮಗೆ ಬ್ಲೂಟೂತ್ 5.0 ಸಿಗ್ತಾ ಇರುವಂಥದ್ದು, ಅದರಿಂದ ಯಾವುದೇ ಕನೆಕ್ಟಿವಿಟಿ ಇಶ್ಯೂ ಆಗೋದಿಲ್ಲ. ಮತ್ತು ಬ್ಯಾಟ್ರಿ ಬ್ಯಾಕಪ್ ಬಗ್ಗೆ ಮಾತಾಡಬೇಕಂತಂದ್ರೆ, ಈ ಒಂದು ಹೆಡ್ಫೋನ್ನ ಫುಲ್ ಚಾರ್ಜ್ ಮಾಡೋದಕ್ಕೆ 3 ಗಂಟೆಗಳ ಕಾಲ ತಗೊಳುತ್ತೆ. ಅದು 3 ಗಂಟೆ ನೀವು ಫುಲ್ ಚಾರ್ಜ್ ಮಾಡಿದ್ರಿ ಅಂತ ಅಂದರೆ 30 ಗಂಟೆಗಳ ಮ್ಯೂಸಿಕ್ ಪ್ಲೇಬ್ಯಾಕ್ ಅನ್ನು ನೀಡುತ್ತೆ. 30 ಗಂಟೆಗಳ ಮ್ಯೂಸಿಕ್ ಪ್ಲೇಬ್ಯಾಕ್ ಅಂದರೆ ಕ್ರೇಜಿ. ವಿತ್ ನಾಯ್ಸ್ ಕ್ಯಾನ್ಸಲೇಷನ್ನ ಆನ್ ಮಾಡಿಕೊಂಡು ನಿಮಗೆ 30 ಗಂಟೆ ಸೂಪರ್ ಅಂದರೆ ಇಷ್ಟಪಡ್ತೀನಿ. ಒಂದು ವೇಳೆ ನೀವೇನಾದರೂ ನಾಯ್ಸ್ ಕ್ಯಾನ್ಸಲೇಷನ್ ಆಫ್ ಮಾಡ್ಕೊಂಡಿದ್ದೀರಾ ಅಂತ ಅಂದರೆ ಏನಿಲ್ಲ ಅಂದರೂ 40 ರಿಂದ 45 ಗಂಟೆಗಳ ಬ್ಯಾಟ್ರಿ ಬ್ಯಾಕಪ್ ಅನ್ನು ನೀಡುತ್ತೆ ಅಂತ ಸೋನಿ ಅವ್ರು ಹೇಳ್ತಾ ಇರುವಂಥದ್ದು ಕ್ರೇಜಿ ಬ್ಯಾಟ್ರಿ ಬ್ಯಾಕಪ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದ್ಸಲ ಚಾರ್ಜ್ ಮಾಡಿದ್ರೆ ನೀವು ದಿನಕ್ಕೊಂದು 2-3 ಗಂಟೆ ಯೂಸ್ ಮಾಡ್ತೀರಾ ಅಂದರೆ ಆರಾಮಾಗಿ ಒಂದು ವಾರ ಯೂಸ್ ಮಾಡ್ಕೊಬೋದು. ಸೊ ತೊಂದರೆನೇ ಇಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಫೈನಲಿ ಈ ಒಂದು ಹೆಡ್ಫೋನ್ನ ಸೌಂಡ್ ಕ್ಲಾರಿಟಿ, ಬೇಸು ಮತ್ತು ನಾಯ್ಸ್ ಕ್ಯಾನ್ಸಲೇಷನ್ ಬಗ್ಗೆ ಮಾತನಾಡ್ಬೇಕಂದ್ರೆ ಫಸ್ಟ್ ನಾಯ್ಸ್ ಕ್ಯಾನ್ಸಲೇಷನ್ ಬಗ್ಗೆ ಮಾತನಾಡ್ಬಿಡ್ತೀನಿ ಆಯಿತಾ. ನಾಯ್ಸ್ ಕ್ಯಾನ್ಸಲೇಷನ್ ಹೆಂಗಿದೆ ಅಂತ ನಾನು ನಿಮಗೆ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಅಂದರೆ ನಾನು ಎಡಿಟಿಂಗ್ ಮುಖಾಂತರ ನಿಮಗೆ ಎಕ್ಸ್ಪೀರಿಯನ್ಸ್ ಮಾಡ್ತೀನಿ ಆಯಿತಾ. ಈಗ ಗಮನಿಸ್ತಾ ಇದ್ದರೆ ಹೊರಗಡೆ ಈ ಒಂದು ನಾಯ್ಸ್ ಎಲ್ಲ ಕೇಳ್ತಾ ಇದೆ, ನಿಮಗೆ ಕೇಳಿಸ್ಕೊಳ್ಳಿ ಆಯಿತಾ. ಈ ಒಂದು ಬೋರ್ ಮಾಡುವಂಥ ಸೌಂಡ್ ನಿಮಗೆ ಕೇಳ್ತಾ ಇದೆ. ಈಗ ನಾನು ಈ ಒಂದು ಹೆಡ್ಫೋನ್ ಹಾಕೊಂಡ್ರೆ ನನಗೆ ಯಾವ ರೀತಿ ಅನಿಸುತ್ತೆ ಅಂತ ಅಂದರೆ, ಯಾವ ರೀತಿ ಸಡನ್ ಆಗಿ ಝೀರೋ ನಾಯ್ಸ್ ಆಯಿತು ನಿಮಗೆ, ಅದೇ ರೀತಿ ಫೀಲ್ ನನಗೆ ಕೊಡ್ತಾ ಇರುವಂಥದ್ದು. ಲಿಟ್ರಲಿ ಏನು ಸೌಂಡೇ ಆಗ್ತಾ ಇಲ್ಲ, ಫುಲ್ ಪೀಸ್ಫುಲ್ ಆಗಿದೆ ಅನ್ನೋ ರೀತಿ ನನಗೆ ಕೇಳುತ್ತೆ ಇವನ್ನ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಆಗಿದೆ ಅಂತ ಅಂದರೆ. ಮತ್ತು ಆಂಬಿಯೆಂಟ್ ಸೌಂಡ್ ಕೂಡ ಅಷ್ಟೇ. ಆಂಬಿಯೆಂಟ್ ಸೌಂಡ್ ಅಂತ ಅಂದರೆ ಹೊರಗಡೆ ಇರುವಂಥ ನಾಯ್ಸನ್ನು ನಿಮಗೆ ಓಪನ್ ಆಗಿ ಒಳಗಡೆ ನಿಮ್ಮ ಕಿವಿಗೆ ಕೊಡುತ್ತೆ ಆ ಒಂದು ಸ್ಪೀಕರ್ನ ಮುಖಾಂತರ ಆಯಿತಾ. ಅದು ಕೂಡ ಒಂದು ಲೆವೆಲಿಗೆ ಕ್ರೇಜಿ ಆಗಿದೆ ಆಯಿತಾ. ಟಾಪ್, ನೀವು ಯಾವುದೇ ಒಂದು ನೀವು ಇಂಡಸ್ಟ್ರಿ ಲೀಡಿಂಗ್ ಆಯಿತಾ ಒಂದು ರೀತಿ ಇದು ಈ ನಾಯ್ಸ್ ಕ್ಯಾನ್ಸಲಿಂಗ್ ಸೋನಿ ಅವ್ರು ಮಾಡುವಂಥದ್ದು. ಸೊ ನಿಮಗೊಂದು ಒಳ್ಳೆ ನಾಯ್ಸ್ ಕ್ಯಾನ್ಸಲೇಷನ್ ಹೊಂದಿರುವಂಥ ಹೆಡ್ಫೋನ್ ಬೇಕು ಅಂತ ಅಂದರೆ ತುಂಬ ಜನ ಸಜೆಸ್ಟ್ ಮಾಡುವಂಥ ಹೆಡ್ಫೋನ್ಸ್ ಇದೇ ಆಗಿರುವಂಥದ್ದು. ನೀವು ಕೂಡ ಇದನ್ನೇ ಪರ್ಚೇಸ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಬಿಟ್ಟರೆ ಆಪಲ್ದು ಹೆಡ್ಫೋನ್ಸ್ ಎಲ್ಲ ಇದೆ, ಬಟ್ ಅವೆಲ್ಲ ಹೆವಿ ಕಾಸ್ಟ್, 60-70 ಸಾವಿರ ಕೊಟ್ಟು ತೊಗೊಳಕ್ಕಾಗುತ್ತೆ. ಅದನ್ನ ನನಗನ್ನಿಸ್ತದೆ ಅದಕ್ಕೆ ಕಂಪೇರ್ ಮಾಡಿರೋದು ಬೆಂಕಿ. ಆ್ಯಕ್ಚುಲಿ ಅದಕ್ಕಿಂತ ನಾಯ್ಸ್ ಕ್ಯಾನ್ಸಲೇಷನ್ ಇದೇ ಚೆನ್ನಾಗಿದೆ ಅಂತ ಎಷ್ಟು ಜನ ಹೇಳ್ತಾರೆ. ನಾನು ಯೂಸ್ ಮಾಡಿಲ್ಲ, ಬಟ್ ಸ್ಟಿಲ್ ನಾನು ನೋಡೋ ರಿವ್ಯೂ ಪ್ರಕಾರ ಅದಕ್ಕಿಂತ ಇದು ಎಷ್ಟೋ ಪಟ್ಟು ಬೆಟರ್ ಆಗಿದೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಸೊ ನಾಯ್ಸ್ ಕ್ಯಾನ್ಸಲೇಷನ್ ಬಗ್ಗೆ ತಲೆಗೆ ಇಡ್ಸ್ಕೊಳಂಗಿಲ್ಲ. ಆಂಬಿಯೆಂಟ್ ಸೌಂಡ್ ಅದು ಕೂಡ ತುಂಬ ಸಖತ್ತಾಗಿರುವಂಥದ್ದು. ಇನ್ನು ಸೌಂಡ್ ಕ್ಲಾರಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಕ್ರೇಜ್ ಆಗಿದೆ ಗುರು. ನಾನು ತುಂಬ ಇಂಪ್ರೆಸಿವ್ ಅನ್ನಿಸ್ತು. ನಾನು ಇದುವರೆಗೂ ಯೂಸ್ ಮಾಡಿರುವಂಥ ಹೆಡ್ಫೋನ್ಗಳಲ್ಲಿ ದ ಬೆಸ್ಟ್ ಸೌಂಡನ್ನು ಇದು ನೀಡುತ್ತೆ. ಸೊ ಅದು ನೀವು ವೈರ್ಡ್ ಹೆಡ್ಫೋನ್ಗಾದ್ರೂ ಕಂಪೇರ್ ಮಾಡ್ಬೋದು ಅಥವಾ ವೈರ್ಲೆಸ್ ಹೆಡ್ಫೋನ್ಗಾದ್ರೂ ಕಂಪೇರ್ ಮಾಡ್ಬೋದು. ಬೆಸ್ಟ್ ಸೌಂಡ್ ಇದರಲ್ಲಿ ಬರುತ್ತೆ. ಬೇಸ್ ಕೂಡ ಅಷ್ಟೇ ತುಂಬ ಸಖತ್ತಾಗಿರುವಂಥದ್ದು. ಕೆಲವು ಜನಕ್ಕೆ ಬೇಸ್ ಇಷ್ಟ ಆಗುತ್ತೆ, ಅಂಥವ್ರಿಗೆ ತುಂಬ ಇಷ್ಟ ಆಗ್ಬೋದು. ನೀವು ಇದನ್ನು ಎಡಿಟಿಂಗ್ ಏನಾರ ಮಾಡ್ತೀರಾ ಅಂತ ಅಂದರೆ, ನಿಮ್ಮದು ಪ್ರೊಫೆಷ್ನಲ್ ಆಗಿ ಎಡಿಟಿಂಗ್ ಮಾಡ್ತೀರಾ ಅಂತ ಅಂಥವರು ಕೂಡ ಇದನ್ನು ಯೂಸ್ ಮಾಡ್ಬೋದು. ಸೂಪರ್ ಆಗಿದೆ, ಕ್ರೇಜ್ ಇದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಅದು ಅಷ್ಟಿಲ್ಲದೆ ಇಷ್ಟೊಂದು ಅಷ್ಟು ಬೆಲೆ ಕೊಡ್ತೀವಿ ಅಂದರೆ ಆಬ್ವಿಯಸ್ಲಿ ಹಂಗಿರಲೇಬೇಕಾಗತ್ತೆ. ನನಗೆ ತುಂಬ ಇಷ್ಟ ಆಗಿದ್ದ ಫೀಚರ್ ಆಗಿ ಹೇಳ್ದಂಗೆ ಏನೋ ಯಾರೋ ಬರ್ತಾರೆ ಸಡ ನಂಗೆ ಕಿವಿಂಗ್ ಇಟ್ಕೊಂಡ್ರೆ ಸಾಕು ಪಾಸ್ ಆಗಿಬಿಡುತ್ತೆ. ಸೂಪರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಟಚ್ ಸೆನ್ಸಿಟಿವ್ ಬಟನ್ ಕೂಡ ತುಂಬ ಚೆನ್ನಾಗಿದೆ. ಮತ್ತು ನಾನು ಇದನ್ನು ಇದಕ್ಕೂ ಕನೆಕ್ಟ್ ಮಾಡಿಕೊಂಡು ನಾನು PC ಕನೆಕ್ಟ್ ಮಾಡ್ಕೊಂಡು ಕೇಳಿದ್ದೀನಿ. ಸೊ ನಾನು ಕೇಳ್ದಂಗೆ ಎರಡಕ್ಕೂ ನೀವು ನೀವು ವೈರ್ಲೆಸ್ ಆದ್ರೂ ಯೂಸ್ ಮಾಡ್ಕೊಳ್ಳಿ ಅಥವಾ ವಿತೌಟ್ ಇದನ್ನು ಬೇಕಾದ್ರೆ ಯೂಸ್ ಮಾಡಿದ್ರು ಕೂಡ ಕ್ಲಾರಿಟಿ ತುಂಬ ಚೆನ್ನಾಗಿ ಬರುತ್ತೆ. ಜೊತೆಗೆ ಈ ಒಂದು ಹೆಡ್ಫೋನ್ ಏನಿದೆ ಇದು ಐರಸ್ ಆಡಿಯೋನ ಸಪೋರ್ಟ್ ಮಾಡುತ್ತೆ ಆಯಿತಾ. ಸೊ ಅದರಿಂದ ನಿಮಗೆ ಈ ಒಂದು ಡಿಕೋಡ್ ಮಾಡುವಂಥದ್ದು ಸೂಪರ್ ಆಗಿದೆ. ಒಂದು ಹೈ ರೆಸೊಲ್ಯೂಷನ್ ಅಂದರೆ ಈ 384 128 ಕಿಲೋಬೈಟ್ಸ್ ಆಡಿಯೋ ಎಲ್ಲ ಇರುತ್ತೆ ನೋಡಿ. ಸೊ ಆ ರೀತಿ ತುಂಬ ಜಾಸ್ತಿ ಒಂದು ಕ್ವಾಲಿಟಿಯ ಹೊಂದಿರುವಂಥ ಆಡಿಯೋನ ಕೂಡ ಅದು ಡಿಕೋಡ್ ಮಾಡುತ್ತೆ. ಸೊ ಆ ರೀತಿ ಸೊ ಸೂಪರ್ ಅನ್ನೋಕ್ಕೆ ಇಷ್ಟಪಡ್ತೀನಿ. ಸೊ ನಿಮಗೆ ಬಡ್ಜೆಟ್ ಇದೆ ಅಂತ ಅಂದರೆ ನೋಡಿ, ಎಷ್ಟೊಂದು ಗೊತ್ತು ನನಗೆ ತುಂಬ ಬಡ್ಜೆಟ್ ಜಾಸ್ತಿ ಇದು ಅಫೋರ್ಡ್ ಮಾಡೋದಕ್ಕಾಗಲ್ಲ ಅಂತ, ಬಟ್ ಸ್ಟಿಲ್
ಗೊತ್ತಾಯ್ತಲ್ಲ ಇದ್ರ ಬಗ್ಗೆ ಈ ರೀತಿ ಒಂದು ಹೆಡ್ಫೋನ್ ಇದೆ ಅಂತ ನಿಮಗೆ. ಸೊ ನನಗಂತೂ ತುಂಬ ಇಂಪ್ರೆಸ್ ಮಾಡ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಕನಸಿನ ಹೆಡ್ಫೋನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ರಿಲೀಸ್ ಆಗಿ ತುಂಬ ದಿನ ಆಯ್ತು ಆ್ಯಕ್ಚುಲಿ, ಬಟ್ ಸೋನಿ ಅವ್ರು ಈಗ ನನಗೆ ಕಳಿಸಿದ್ದಾರೆ. ಸೊ ಒಂದು ರೀತಿ ನನ್ನ ಡ್ರೀಮ್ ಹೆಡ್ಫೋನ್ಸ್ ಇದು. ಸೊ ತುಂಬ ಪೀಸ್ಫುಲ್ ಆಗಿರೋದಕ್ಕೆ ಇಷ್ಟ ನನಗೆ, ಪೀಸ್ಫುಲ್ ಇರುವಂಥ ಇದು. ಸೊ ಇದನ್ನು ಹಾಕ್ಕೊಂಡೆ ಅಂತ ಅಂದರೆ ನನಗೆ ಆ ಒಂದು ಪೀಸ್ಫುಲ್ ಮೈಂಡ್ ಸಿಕ್ಬಿಡುತ್ತೆ ನನಗೆ. ಪೀಸ್ಫುಲ್. ಈ ಬೆಂಗಳೂರಲ್ಲಿ ನಿಮ್ಗೆ ಗೊತ್ತಲ್ಲ ಟ್ರಾಫಿಕ್ ಅದು ಇದು ಅಂತ. ಸೊ ಬಸ್ಸು ಅಥವಾ ಮೆಟ್ರೋಲ್ಲ ಹೋಗ್ತಾ ಇದ್ದೀನಿ ಅಂತ ಅಂದರೆ ಇದು ಹಾಕ್ಕೊಂಬಿಟ್ರು ಅಂತೂ ಮನೇಲಿ ಕೂತಂಗಿರುತ್ತೆ. ಸೊ ಅದರಿಂದ ಈ ಹೆಡ್ಫೋನ್ಸ್ ನನಗೆ ತುಂಬ ಇಷ್ಟ. ಸೊ ನಿಮಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿತ್ತು, ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಲಿ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದೆ ವಿಡಿಯೋದಲ್ಲಿ.